ಸರ್ ನಮಸ್ಕಾರ. ನನ್ನ ಹೆಸರು ಅಮೀನಾ ಕೌಸರ್ ಅಂತ. ನಾನು ಒಂದು ಕನ್ನಡ ನಾಡಿನ ಭುವನೇಶ್ವರಿ ದೇವಿ ತಾಯಿಯ ಹೆಮ್ಮೆಯ ಮಗಳು ಅಂತ ಅಂದ್ಕೊಳ್ತೀನಿ ನಾನು. ಸರ್ ಒಂದು ಕ್ವಶನ್ ಇದೆ, ಸಿಂಪಲ್ ನಂದು. ಇದು ಕನ್ನಡ ನಾಡಿನಲ್ಲಿ ಎಲ್ಲ ಹುಟ್ಟೋರು, ಕ್ರೈಸ್ತ ಆಗಲಿ, ಪಾರ್ಸಿ ಆಗಲಿ, ಹಿಂದೂ ಆಗಲಿ, ಇಸ್ಲಾಂ ಅವರಾಗಲಿ, ಎಲ್ಲರೂ ಭುವನೇಶ್ವರಿ ತಾಯಿಯ ಮಕ್ಕಳು ಅಂತ ಅಂದ್ಕೊಳ್ತೀರಾ ಸರ್? ಒಪ್ತೀರಾ ಆ ಮಾತಿಗೆ? 100ಕ್ಕೆ 100. 100ಕ್ಕೆ 100. ಹಾಗಾದರೆ ನಾನು ನಿಮ್ಮ ತಂಗಿ ಅದೇ ಇಲ್ಲ, ನೀವು ನನ್ನ ಗಂಡನ ಆಗಬೇಕು ಇಲ್ಲ? ಅದು ಯಾರಾದರೂ ಆಗಲಿ, ಎಲ್ಲರೂ ನಾವು ಅಕ್ಕ ತಂಗಿರೋ ಎಲ್ಲರೂ ಇಲ್ಲ ಸರ್. ಹೌದು. ಮತ್ತು ನೀವು ಇವಾಗ ಮಾತಾಡಿದ್ರಿ, ನನಗೆ ಬೇರೆ ಯಾವುದೂ ಕ್ವಶನ್ ಇಲ್ಲ ಸರ್. ನೀವು ಹೇಳಿದ್ರಿ ದಲಿತವರು ನಮ್ಮವರು, ಹಿಂದೂ ಅವರು ನಮ್ಮವರು, ಮತ್ತು ಯಾಕೆ ಕ್ರಿಶ್ಚಿಯನ್ ಅವ್ರು ನಮ್ಮವ್ರು ಇಲ್ವಾ, ಮುಸ್ಲಿಮ್ ಅವ್ರು ನಮ್ಮವ್ರು ಇಲ್ವಾ? ನಾನೇನು ಹೇಳ್ತೀನಿ ಗೊತ್ತಾ, ಹಿಂದುತ್ವ ಅಂತ ನೀವು ಒಂದು ಒಳ್ಳೆಯ ಸಂಘಟನೆಯನ್ನು ನಡೆಸ್ತಾ ಇದ್ದೀರಾ, ಶ್ರೀರಾಮ್ ಸೇನೆ ಅಂತ. ಅದು ಹಿಂದುತ್ವ ಸೇನೆ ಯಾಕಾಗಿದೆ ಸರ್, ನಮ್ಮ ಕನ್ನಡಿಗರ ಸೇನೆ ಯಾಕಾಗಿಲ್ಲ ಅಂತ ನನ್ನದಷ್ಟೇ ಸರ್ ಪ್ರಶ್ನೆ. ಶ್ರೀರಾಮ ಸೇನೆ ಎಲ್ಲರ ಸಂಘಟನೆ ಯಾಕಾಗಲಿಲ್ಲ? ಬರೀ ಹಿಂದುತ್ವದ ಸಂಘಟನೆ ಯಾಕಾಯಿತು? ಯಾಕೆ ಆಯಿತು ಅಂತನ್ನೋದು ಹೇಳ್ತೀನಿ. ನಾವು ಈ ದೇಶದಲ್ಲಿ ಶಾಂತವಾಗಿದ್ದೀವಿ, ಇಲ್ಲಿ ಎಲ್ಲರೂ ಬದುಕ್ತಾ ಇದ್ದರು. ದಾಳಿ ಎಲ್ಲಿಂದ ಪ್ರಾರಂಭ ಆಯಿತು, ಯಾರಿಂದ ಆಯಿತು ಅಂತನ್ನುವಂಥದ್ದು ಗೊತ್ತಿದೆ. ದಾಳಿ ಮಾಡುವಂಥ ಅವಶ್ಯಕತೆ ಏನಿತ್ತು? ಯಾಕೆ? ನಿಮ್ಮ ಪಾಡಿಗೆ ನೀವು ಎಲ್ಲೋ ಇರ್ಬೋದಾಗಿತ್ತು, ನಿಮ್ಮ ದೇಶ ಎಲ್ಲಿದೆ ಅಲ್ಲಿ ಇರ್ಬೋದಾಗಿತ್ತು. ಆ ಆಶಯ ದುರಾಸೆಯ ಪರಿಣಾಮದಿಂದ ನಮ್ಮ ದೇಶದ ಮೇಲೆ ಬಂದರು. ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ಹೇಗೆ ತಾರತಮ್ಯ ಈ ಸರ್ಕಾರಗಳು, ರಾಜಕೀಯ ವ್ಯಕ್ತಿಗಳು ಮಾಡಿದರು ಅಂತನ್ನುವಂಥದ್ದು ನಾನು ಹೇಳಿದೆ. ಇನ್ನು ಕ್ರಿಶ್ಚಿಯನ್ರು ವ್ಯಕ್ತಿಗಳು ಒಳ್ಳೆಯವರು, ಕ್ರಿಶ್ಚಾನಿಟಿ ಅನ್ನುವಂಥದ್ದು ಬಹಳ ಕೆಟ್ಟದ್ದಿದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮುಸ್ಲಿಂ ಒಳ್ಳೆಯವನಿದ್ದಾನೆ, ಇಸ್ಲಾಂ ಕೆಟ್ಟದ್ದಿದೆ, ಇಸ್ಲಾಂ ಡೇಂಜರಸ್ ಇದೆ. ನಾನು ಹೇಗೆ ಅನ್ನೋದು ನಿಮಗೆ ಹೇಳ್ತೀನಿ. ಮುಸ್ಲಿಂ ಇವು ನಮ್ಮ ಮನೆಗೂ ಬರ್ತಾನೆ, ಕುಂಕುಮನೂ ಹಚ್ಕೊಳ್ತಾನೆ, ಪ್ರಸಾದವೂ ತೊಗೊಳ್ತಾನೆ, ಆರತಿಯಲ್ಲಿ ಭಾಗವಹಿಸ್ತಾನೆ, ಗಣೇಶೋತ್ಸವದಲ್ಲಿ ಭಾಗವಹಿಸ್ತಾನೆ. ಸೊ ಅವನು ಮುಸ್ಲಿಂ ಭಾಳ ಒಳ್ಳೆ ವ್ಯಕ್ತಿ. ಜಾತ್ರೆಯಲ್ಲೂ ಭಾಗವಹಿಸ್ತಾನೆ, ಜಾತ್ರೆಯ ತೇರಿನಲ್ಲಿ ಅವನು ಹೂವಿನ ಅಲಂಕಾರ ಅವನೇ ಮಾಡ್ತಾನೆ. ಪ್ರಮೋದ್ ಮುತಾಲಿಕ್ರೆ, ಇಲ್ಲೊಂದು ಡಬಲ್ ಸ್ಟ್ಯಾಂಡರ್ಡ್ ಬರುತ್ತೆ. ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೊಂದು ಬರುತ್ತೆ. ಯಾವ ಮುಸಲ್ಮಾನ ಮನೆಗೆ ಬರ್ತಾನೆ, ಆರತಿ ಇಲ್ಲಿ ಭಾಗವಹಿಸ್ತಾನೆ, ಪ್ರಸಾದ ತಗೋತಾನೆ, ಅವನು ಒಳ್ಳೆ ಮುಸಲ್ಮಾನ ಆಗ್ತಾನೆ. ಇಫ್ತಿಯಾರ್ ಕೂಟ ಕೊಡುವ ಹಿಂದೂ ಕೆಟ್ಟ ಹಿಂದೂ ಆಗ್ತಾನೆ ನಿಮ್ಮ ದೃಷ್ಟಿಯಲ್ಲಿ. ತಲೆಗೆ ಸ್ಕಲ್ ಕ್ಯಾಪ್ ಹಾಕ್ಕೊಂಡು, ಹೆಗಲಿಗೆ ಶಾಲ್ ಹಾಕ್ಕೊಂಡು ದರ್ಗಾಗೆ ಹೋಗೋ ಹಿಂದೂ ಕೆಟ್ಟ ಹಿಂದೂ ಆಗ್ತಾನೆ ನಿಮ್ಮ ದೃಷ್ಟಿಯಲ್ಲಿ. ಯಾಕೆ? ಇಲ್ಲ, ನೀವು ಹೇಳೋದು ಇನ್ನೊಂದು ಪ್ರಶ್ನೆ ಕೇಳಿ, ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲ, ಅದಕ್ಕೆ ಇಸ್ಲಾಂ ಯಾಕೆ ಇವತ್ತು ಅನಾಹುತಕ್ಕೆ ಬರ್ತಾ ಇದೆ ಅಂತನ್ನುವಂಥದ್ದು ಹೇಳಿ ಆಮೇಲೆ ನಿಮ್ಮ ಇದಕ್ಕೆ ಉತ್ತರ ಕೊಡ್ತೀನಿ ನಾನು. ನೋಡಿ, ಇಸ್ಲಾಂ ಯಾಕೆ ಅಂತನ್ನುವಂಥದ್ದಂದರೆ ಕುರಾನ್, ಹದೀಸ್, ಶರಿಯಾದ ಮೇಲೆ ಇಸ್ಲಾಂ ನಡಿಬೇಕು ಅಂತ ಹೇಳಿ ಮುಸಲ್ಮಾನಿಗೆ ಹೇಳ್ತಾರೆ. ನೀನು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ನೀವು ಮುಸ್ಲಿಂ ಏತರರ ಜೊತೆಗೆ ವ್ಯವಹಾರ ಮಾಡೋ ಹಾಗಿಲ್ಲ ಅಂತ ಇದನ್ನು ನಾನು ಹೇಳ್ತಾ ಇಲ್ಲ. ನಾವು ಹಿಂದೂಗಳು ಇವತ್ತು ಪೂಜೆ ಮಾಡ್ತಾ ಇರುವಂಥ ಗೋವನ್ನು ನೀನು ಕಡಿದು ತಿನ್ನಬೇಕು, ಇಸ್ಲಾಂ ಹೇಳುತ್ತೆ, ಮುಸ್ಲಿಂ ಹೇಳೋದಿಲ್ಲ. ಮುಸ್ಲಿಂ ಅವನು ಒಳ್ಳೆಯವನೇ ಇದ್ದಾನೆ, ಇಸ್ಲಾಂ ಹೇಳ್ತಾ ಇದೆ. ಇಂಥವು ಬೇಕಾದಷ್ಟು ಹೇಳ್ತಾ ಇದ್ದಾವೆ. ನಾನು ಹೇಳ್ತೀನಿ, ಜಿಹಾದ್, ಕಾಫಿರ್ ಈ ಶಬ್ದಗಳು ಕುರಾನ್ನಲ್ಲಿ 106 ಸಲ ಬಂದಿದೆ. ತಿಳ್ಕಳೆ. ಸೊ ಜಿಹಾದ್ ಅನ್ನುವಂಥದ್ದು ಇವತ್ತು ಕಾಫಿರ್ ಅನ್ನುವಂಥ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇಸ್ಲಾಂ ಮುಸಲ್ಮಾನಿಗೆ ಹೇಳ್ತಾ ಇರೋದು ಪರಿಣಾಮದಿಂದ ಇವತ್ತು ಮುಸಲ್ಮಾನ್ ಇಸ್ಲಾಮಿಗೋಸ್ಕರ ಕೆಟ್ಟವನಾಗ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಭೇದ, ಆ ಹಿನ್ನೆಲೆಯಲ್ಲಿ ನಮ್ಮ ವಿರೋಧ ಇದೆ ವಿನಃ ಮುಸ್ಲಿಮನಿಗೆಲ್ಲ, ಇಸ್ಲಾಮಕ್ಕೆ ವಿರೋಧ ಇದೆ, ಕ್ರಿಶ್ಚಿಯನ್ಗೆಲ್ಲ. ಕ್ರಿಶ್ಚಿಯಾನಿಟಿಗೆ, ಕ್ರಿಶ್ಚಿಯನ್ರು ನಿಮ್ಮ ಪಾಡಿಗೆ ನೀವು ಸೇವೆ ಮಾಡಿ, ನಿಮ್ಮ ಪಾಡಿಗೆ ನೀವು ವಿದ್ಯೆ ಕಲಿಸಿ, ಅನಾಥಾಶ್ರಮ ಮಾಡಿ. ಆದರೆ ಅವರು ಕೊರಳಲ್ಲಿ ಇದ್ದಂಥ ಸಾಯಿಬಾಬಾ, ರಾಮನ, ಹನುಮಂತನ ತಾಯ್ತಾ ತೆಗೆದು ಕ್ರಾಸ್ ಯಾಕೆ ಹಾಕ್ತೀರಿ ಸರ್? ಒಂದು ನಿಮಿಷ. ಇದೇ ದೇಶಕ್ಕೆ ಕಾರಣ, ಇದೇ ದೇಶದ ಅನಾಹುತ ಕಾರಣ. ಸಿಂಪಲ್ ಆನ್ಸರ್ ಕೊಡ್ತೀನಿ, ಯಾಕಂದ್ರೆ ಬೇರೆಯವರು ಕವರ್ ಮಾಡಬೇಕು. ಅದಕ್ಕೆ ನಾನು ಸಿಂಪಲ್ ಆನ್ಸರ್ ಕೊಡ್ತೀನಿ. ಜಿಹಾದು ಬರೀ ನಿಮ್ಮ ಪ್ರಕಾರ ಜಿಹಾದ್ ಅಂದ್ರೆ ಬರೀ ಜಗ್ಲ ಇದಿಲ್ಲ. ಒಂದು
ನಾವು ಒಂದು ಆಸೆಯನ್ನು ನಮ್ದು ಇದ್ ಮಾಡಿ ಸಪ್ರೆಸ್ ಮೇಡಮ್, ತಮ್ಮ ಮಾಡಿ ಹೆಸರು ಏನು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಅದು ಮೇಡಮ್, ಜಿಹಾದ್. ತಮ್ಮ ಹೆಸರೇನು ಹೇಳಿದ್ರಿ? ಅಮೀನಾ ಕೌಸರ್. ಅಮೀನಾ ಅವರೇ, ಜಾತಿ ಪದ್ಧತಿ ಅಂತ ಬಂದಾಗ ಹಿಂದೂ ಧರ್ಮದಲ್ಲಿ ಅದಕ್ಕೆ ಟೆಕ್ಸ್ಟ್ನ ಇಟ್ಕೊಂಡು ಏನೇನೋ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗ್ತಾರೆ. ವರ್ಣ ಪದ್ಧತಿ ಇಂಥ ಕಾರಣಕ್ಕೆ ಬಂತು, ಅದು ಸಮಾಜದ ಒಳ್ಳೆಯದಕ್ಕೆ ಬಂತು, ಜಾತಿ ಅನ್ನೋದಿರಲಿಲ್ಲ, ವೃತ್ತಿಗಳಿದ್ವು. ಅದು ಏನೇ ಆಗಲಿ ರೀ, ಹುಟ್ಟಿನ ಕಾರಣಕ್ಕಾಗಿ ಒಬ್ಬ ಮನುಷ್ಯನನ್ನು ಈ ದೇಶದಲ್ಲಿ ಸಮಾಜದಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಅನ್ನೋದೇ ಅಂತಿಮ ಸತ್ಯ. ಅದೇ ಅಂತಿಮ ಸತ್ಯ. ಹಾಗೆ ಜಿಹಾದ್ ಹೆಸರಿನಲ್ಲಿ ಮುಸ್ಲಿಂ ಅಲ್ಲದೆ ಇರೋನು ಕತ್ತರಿಸಲಾಗಿದೆ, ಬಾಂಬ್ ಬಿಡಲಾಗಿದೆ, ತಲೆಗೆ ಗುಂಡು ಹೊಡೆಯಲಾಗಿದೆ. ಸರ್, ಅದು ಎಲ್ಲ ಜಾತಿಯಲ್ಲಾಗಿದೆ ಇಲ್ಲ ಸರ್, ಒಂದು ಅದು ನಿಮಿಷ ಬರೀ ಇಸ್ಲಾಂದಲ್ಲಿ ಆಗಿಲ್ಲ, ಇಲ್ಲ ಬರೀ ಜಿಹಾದಿಂದ ಆಗಿಲ್ಲ. ಹೇಳೋದು ಕೇಳಿ. ಬುಕ್ನಲ್ಲಿ ಹಂಗಿದೆ, ಕುರಾನ್ನ ಅದರ ಅರ್ಥ ಅಲ್ಲ. ಭಗವದ್ಗೀತೆಯಲ್ಲಿ ಏನು ವರ್ಣದ ಬಗ್ಗೆ ಬೇರೆನೇ ಇದೆ, ಹಿಂಗಿರೋದಲ್ಲ. ಬುಕ್ಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ಏನೇ ಹೇಳಿರಲಿ, ಗ್ರೌಂಡ್ನಲ್ಲಿ ಏನು ನಡೆದಿದೆ, ಗ್ರೌಂಡ್ನಲ್ಲಿ ಅಸ್ಪೃಶ್ಯತೆ ಇರೋದು ಸತ್ಯ. ಅದೆಲ್ಲ ಜಾತಿದಲ್ಲಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವಾಗ ಸರ್ ಬಂದು ನಮ್ಮ ಪ್ರಮೋದ್ ಸರ್ ತುಂಬ ಒಳ್ಳೆ ಸಂಘಟನೆ ನಡೆಸ್ತಾ ಇದ್ದಾರೆ. ನೀವೇ ಫಸ್ಟ್ ಸ್ಟೆಪ್ ತೊಗೊಳ್ಬಹುದಿಲ್ಲ ಸರ್. ನೀವು ಸಂಘಟನದಲ್ಲಿ ನೀವು ಬರೀ ಹಿಂದುತ್ವ ಅವ್ರು ತಗೊಳ್ಳಿ ಸಂಘಟನೆ ಮಾಡಿಂದನೋ ಎಲ್ಲ ಕನ್ನಡಿಗ ಅವ್ರಿಗೆ ತಗೊಳ್ಳಿ ಸಂಘಟನೆ ಮಾಡಿ. ಅದರಲ್ಲಿ ಮುಸ್ಲಿಮ್ಗೂ ಜಾಗ ಕೊಡಿ, ಕ್ರಿಶ್ಚಿಯನ್ಗೂ ಜಾಗ ಕೊಡಿ, ಪಾರ್ಸಿಯವ್ರಿಗೂ ಜಾಗ ಕೊಡಿ, ಬೇರೆ ಬೇರೆ ಜಾತಿಯವ್ರಿಗೂ ಜಾಗ ಕೊಟ್ಟು ನೀವೇ ಫಸ್ಟ್ ಸ್ಟೆಪ್ ತೊಗೊಳ್ಬಹುದಿಲ್ಲ ಸರ್. ಇವಾಗ ಇದಕ್ಕೆ ಇವಾಗ ನಾವು an eye for an eye makes everyone blind ಅಂತ ಹೇಳ್ತಾರೆ ಇಂಗ್ಲಿಷ್ದಲ್ಲಿ. ಇವಾಗ ನೀವೇ ಫಸ್ಟ್ ಈ ಪ್ರಶ್ನೆಯನ್ನು ಜಮಾತೆ ಇಸ್ಲಾಂಗಳು ಪ್ರಯತ್ನ ಮಾಡಿದ್ದೀರಾ? ವೈ ಓನ್ಲಿ ಇಸ್ಲಾಂ? ಸರ್, ಅವರು ಬಂದಾಗ ಯಾಕೆಲ್ಲ ಕರೀರಿ ಸರ್, ಕನ್ನಡಿಗರು ನಾನು ಆಗಬಾರ್ದು? ಅದೇ ಕ್ವಶನ್ ಇವಾಗ ಅವಕಾಶ ಸಿಕ್ಕಿದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಜಮಾತೆ ಇಸ್ಲಾಂನ ಮುಖಂಡರನ್ನ ಕರೆದು ವೈ ಓನ್ಲಿ ಮುಸ್ಲಿಮ್ಸ್, ವೈ ಓನ್ಲಿ ಮುಸ್ಲಿಮ್ಸ್? ಯಾವಾಗ ನನಗೆ ಸರ್ ಕರ್ಸಿ ಸರ್, ನೆಕ್ಸ್ಟ್ ವೀಕ್ ಅವ್ರಿಗೆ ಕರ್ಸಿ, ನಾನು ಬರ್ತೀನಿ, ಅದೇ ಕ್ವಶನ್ ಅವ್ರಿಗೂ ಕೇಳ್ತೀನಿ. ಪ್ಲೀಸ್ ಉರ್ದು ಮಾತಾಡದೇ ಇಲ್ಲ ಅಂದಿದ್ದಕ್ಕೆ ಚಂದ್ರಕೊಲೆ. ಒಂದ್ ನಿಮಿಷ. ಹೆಣ್ಮಕ್ಳು ಪ್ರಶ್ನೆ ಕೇಳೋದಕ್ಕೆ ಅವಕಾಶಗಳು ಕಡಿಮೆ ಸಿಕ್ಕಿರ್ತವೆ. ಸ್ಪಷ್ಟವಾಗಿ ಹೇಳಿದರು ಸರ್, ನನ್ನಂತೂ ಎಲ್ಲರಿಗಿದೆ ಸರ್. ನಂದು ಒಂದು ರಿಕ್ವೆಸ್ಟ್, ನಾನು ನೋಡಿ, ನನಗೆ ಯಾರಾದರೂ ಬಂದು ಹೇಳಿದ್ರೆ ಇಲ್ಲ ನೀನು ಕನ್ನಡಿಗ ಇಲ್ಲ ಅಂದರೆ ನಂಗೆ ತುಂಬ ಕೋಪ ಬರುತ್ತೆ. ನಾನು ಕನ್ನಡಿಗ, ನಾನು ಇಲ್ಲಿ ಹುಟ್ಟಿರೋದು. ನಾನು ರಿಲಿಜನ್ ಯಾವುದಾದ್ರೂ ಇರಲಿ, ಯಾರ್ದಾದ್ರೂ ಇರಲಿ, ನನಗೆಲ್ಲರೂ ನಾನೇನು ನೋಡ್ತೀನಿ, ನನ್ನ ಬ್ರದರ್ಸ್ ಸಿಸ್ಟರ್ಸ್ ಥರ ನೋಡ್ತೀನಿ. ಅದೇ ಒಂದೇ ಭಾವ ಬರಬೇಕು. ಇವಾಗ ತನಕ ಏನಾಯ್ತೋ ಅದು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಪಾಸ್ಟ್ ನಂದು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದನ್ನ ಎಷ್ಟು ಕುತ್ಕೊಂಡು ಎಷ್ಟು ಡಿಬೇಟ್ ಮಾಡಿದ್ರೂ ಅದು ವೇಸ್ಟ್ ಆಫ್ ಟೈಮು. ಇವತ್ತು ನಂತರ, ಈ ನಿಮಿಷದ ನಂತರ ನಾವು ಏನು ಮಾಡಬೇಕು, ಅದು ನಮ್ಮದು ಸ್ಟ್ರಾಟಜಿ ಇರಬೇಕು. ಯಾಕೆ ಸರ್ ನಾವು ಜಗಳ ಆಡ್ಕೊಳ್ಬೇಕು? ನನಗೆ ಬೇರೆಯವ್ರು ಬೇಡ, ಕರ್ನಾಟಕದ ನಾನು ಮಾತಾಡ್ತಾ ಇದ್ದೀನಿ. ತಮ್ಮ ಹೆಸರು ಏನು ಹೇಳಿದ್ರಿ? ಅಮೀನಾ ಅವರೇ, ನಮ್ಗೆ ಯಾವಾಗಲೂ ಯಾಕೆ ನಮ್ಮ ಸ್ವಭಾವ ಆ ಕಡೆ ನಿಂತ್ಕೊಂಡವ್ರಿಗೆ ಬುದ್ಧಿ ಹೇಳ್ತೀವಿ, ಜೊತೆಗೆ ನಿಂತ್ಕೊಂಡವ್ರಿಗೆ ಏನು ಹೇಳೋದಿಲ್ಲ? ಯಾಕೆ ಮನುಷ್ಯನ ಸ್ವಭಾವ ನಾನು ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ವರ್ಕರು, ನಾನು ಯಾವ್ದು ಆಕ್ಟಿವಿಟಿ ಮಾಡ್ತೀನೋ ನಾನು ಮೊದಲೇ ನಮ್ಮ ಮುಸ್ಲಿಂ ಅವ್ರಿಗೆ ಹೇಳ್ತೀನಿ, ಏನು ಗೊತ್ತಾ, ನಾವು ಒಂದಾದ ಭಾವನೆ ತರಬೇಕು. ನಾವು ಅಕ್ಕ ತಂಗಿರು, ಅಣ್ಣ ತಮ್ಮಂದರು, ನಮ್ಮವರು ಎಲ್ಲರೂ, ನಾವೆಲ್ಲ ಕನ್ನಡಿಗರು, ಅದು ಇಂಪಾರ್ಟೆಂಟು. ಅದಕ್ಕೆ ಸರ್, ಮತ್ತೆ ನನಗೆ ಇನ್ನಿದೆ, ತುಂಬ ಜನಕ್ಕೆ ಕಂಪ್ಲೇಂಟ್ ಇದೆ, ಮುಸ್ಲಿಂ ಅವ್ರಿಗೆ ಕನ್ನಡ ಮಾತಾಡೋದು ಬರೋದಿಲ್ಲ ಅಂತ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ? ಅದಕ್ಕೆ ಸೊಲ್ಯೂಷನ್ ಏನು? ಬರೀ ಹೇಳ್ಕೊಳ್ತಾ ಇದ್ದೀವಿ. ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ, ಹೋಗ್ಬಿಟ್ಟು ಎಲ್ಲಿ ಮೈನಾರಿಟಿಗಳು ಮುಸ್ಲಿಮ್ಸ್ ಇದ್ದಾರೆ ಅಲ್ಲಿ ಫ್ರೀ ಇಂಗ್ಲೀಷ್ ಕೋಚಿಂಗ್ ಜೊತೆ ಫ್ರೀ ಕನ್ನಡ ಕೋಚಿಂಗು ಕಳಿಸ್ಬೇಕು ಕಂಪಲ್ಸರಿ. ನಾನು ಒಂದು ಕಂಡೀಷನ್ ಇಟ್ಟಿದ್ದೀನಿ, ನಾನು ಫ್ರೀ ಇಂಗ್ಲೀಷ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಳಿಸ್ತೀನಿ. ಆದರೆ ನಂದು ಒಂದು ಕಂಡೀಷನ್ ಇದೆ, ಅವರು ಕನ್ನಡ ಕ್ಲಾಸಸ್ಗೂ ಎನ್ರೋಲ್ ಮಾಡಲೇಬೇಕು. ಅದೇ ನನ್ನ ಕಂಡೀಷನ್. ಯಾಕಂದ್ರೆ ನಾವು ಕನ್ನಡಿಗರು. ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಆ ಸಹೋದರಿ ಅಮೀನಾ ಅಲ್ಲ, ಅಮೀನಾಗೆ ನಾನು ಅಭಿನಂದನೆ ಹೇಳಬೇಕು. ಯಾಕೆಂದರೆ ಜಮೀರ್ ಅಹ್ಮದ್ ಅವರು ಇಲ್ಲಿ ವಿಧಾನಸಭೆಯಲ್ಲಿ ಇಂಗ್ಲೀಷ್ನಲ್ಲಿ ಅವರು ಓದ್ ತೊಗೊಂಡ್ರವರು. ಕನ್ನಡಿಗನಾಗಿ ಅವರು ಈ ದೇಶ ಇಲ್ಲಿ ಕರ್ನಾಟಕದಲ್ಲಿದ್ದು ಇಂಗ್ಲೀಷ್ನಲ್ಲಿ ಅವರು ವಚನವನ್ನು ತೊಗೊಂಡ್ರು, ಆದರೆ ಪ್ರಮಾಣ ವಚನ ತೊಗೊಂಡ್ರು. ಆದರೆ ಈ ಸಹೋದರಿ ನಾನು ಕನ್ನಡಿಗ ಅಂಥೇಳಿ ಅಚ್ಚು ಕನ್ನಡನಲ್ಲಿ ಮಾತನಾಡ್ತಾ ಇರುವಂಥ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸು, ಕೇಳ್ಕತ್ತ ನಾಟಕ ಬಂದ್.